ನಿಜಕ್ಕೂ ಅಪ್ಪು ಬಾಸ್ ಅವರ ಮಗಳು ವಂದಿತ್ ಅವ್ರು ಎಷ್ಟು ಮುದ್ದಾಗಿದ್ದಾರೆ ಅಲ್ವಾ. ನಿನ್ನೆ ತುಂಬಾನೇ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಒಂದು ಈವೆಂಟ್ ನಲ್ಲಿ. ಹೌದು, ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾದ 3ನೇ ಸಾಂಗ್ ಒಂದು ಲಾಂಚ್ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ಗೆಸ್ಟ್ ಆಗಿ ಇದೀಗ ವಂದಿತಾ ಅವರು ಹೋಗಿದ್ದಾರೆ. ವಂದಿತಾ ಅವರು ಕೂಡ ಸ್ಟೇಜ್ ಮೇಲೆ ಹೋಗಿ ಕಂಪ್ಲೀಟ್ ಒಂದು ಟೀಮ್ ಜೊತೆ ನಿಂತ್ಕೊಂಡು ಮಾತನಾಡ್ತಾರೆ, ವಿಶಸ್ ಅನ್ನ ತಿಳಿಸ್ತಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಅಂತಾರೆ. ಅಣ್ಣನ ಹಿಂದ್ಗಡೆನೆ ಇರ್ತಾರೆ. ಅಣ್ಣ ತುಂಬಾನೇ ಕೇರ್ ಮಾಡ್ತಾರೆ. ಯುವರಾಜ್ ಕುಮಾರ್ ಅವರು ಅದ್ಭುತವಾಗಿ ತಂಗಿನ ಪಕ್ಕದಲ್ಲೇ ನಿಲ್ಸ್ಕೊಂಡಿರ್ತಾರೆ. ತುಂಬಾನೇ ಕೇರಿಂಗ್ ಕೂಡ ಹೌದು ಅಂತಾನೆ ಹೇಳ್ಬೋದು. ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ವಂದಿತಾ. ಸಖತ್ತಾಗಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಫೋಟೋಗೆ ಸಿಕ್ಕಾಪಟ್ಟೆ ಸೂಪರ್ ಆಗಿ ಪೋಸ್ ಕೊಟ್ಟಿದ್ದಾರೆ. ವಂದಿತಾ ಅವರಿಗೂ ಕೂಡ ಸಿನಿಮಾಗಳು ಅಂದ್ರೆ ಇಷ್ಟ. ಎಲ್ಲ ಆದಷ್ಟು ಸಾಕಷ್ಟು ರೀತಿಯಲ್ಲಿ ರಾಜ್ ಕುಟುಂಬದ ಒಂದು ಕುಡಿಗಳ ಒಂದು ಸಿನಿಮಾವನ್ನೇ ನೋಡ್ತಾರೆ. ಶಿವಣ್ಣ ಸಿನಿಮಾ ಆಗಿರ್ಬೋದು, ಅವರ ತಂದೆ ಅಪ್ಪು ಬಾಸ್ ಸಿನಿಮಾ ಆಗಿರ್ಬೋದು, ಈಗ ವಿನಯ್ ರಾಜ್ ಕುಮಾರ್ ಸಿನಿಮಾ ಮತ್ತೆ ಯುವರಾಜ್ ಕುಮಾರ್ ಸಿನಿಮಾ, ಪ್ರತಿಯೊಂದು ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಸಿನಿಮಾ ಜೊತೆ ವೀಕ್ಷಣೆ ಆಗಿರ್ಬೋದು, ಜೊತೆಗೆ ಓದುವುದರ ಜೊತೆಗೆ ಎಲ್ಲವನ್ನೂ ಕೂಡ ಮಾಡ್ತಾರೆ. ಸದ್ಯಕ್ಕೆ ರಜೆ ಕೂಡ ಇದೆಯಲ್ಲ, ಹೀಗಾಗಿ ಅದ್ಭುತವಾಗಿ ಅಣ್ಣನ ಜೊತೆ ಸಮಯ ಕಳೀತಿದ್ದಾರೆ. ಸಿನಿಮಾ ವಿಚಾರದಲ್ಲೂ ಕೂಡ ಓಡಾಡ್ತಿದ್ದಾರೆ. ವಂದಿತಾ ಅವರು ಅದ್ಭುತವಾಗಿಯೂ ಕೂಡ ಅಣ್ಣನ ಜೊತೆ ಬೆರೆಯುತ್ತಿದ್ದಾರೆ. ನಿಜಕ್ಕೂ ಖುಷಿಯ ವಿಚಾರ. ಅಶ್ವಿನಿ ಮೇಡಮ್ ಬೇರೆ ಕೆಲಸದಲ್ಲಿ ಬಿಸಿ ಇದ್ದಂತ ಕಾರಣ ಅವರು ಯುವರಾಜ್ ಕುಮಾರ್ ಜೊತೆಗೆ ಬರಲು ಸಾಧ್ಯವಾಗಿಲ್ಲ. ಹೀಗಾಗಿ ತಂಗಿ ಬರ್ತಾರೆ. ಅಂದ್ರೆ ಯುವರಾಜ್ ಕುಮಾರ್ ತಂಗಿ ವಂದಿತಾ ಅವರು ಎಷ್ಟು ಮುದ್ದಾಗಿದ್ದಾರೆ ಅಲ್ವಾ. ವಂದಿತಾ ಅವ್ರನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೇಮ್ ಟು ಸೇಮ್ ಅಪ್ಪನೇ ನೋಡಿದಂತಾಗುತ್ತೆ. ಅಪ್ಪನೇ ಯಾವಾಗಲೂ ಕೂಡ ನೆನಪಾಗ್ತಾರೆ. ಅಪ್ಪು ಅವರ ಒಂದು ನೆನಪಿನಲ್ಲಿ ವಂದಿತಾ ಅವರು ಕೂಡ ಜೀವಿಸುತ್ತಿದ್ದಾರೆ. ಸದಾ ಅಪ್ಪು ಅವರ ಒಂದು ಫೋಟೋಗೆ ನಮಸ್ಕರಿಸ್ತಾರೆ, ಪೂಜೆ ಸಲ್ಲಿಸ್ತಾರೆ. ಹೊರಡೋಕ್ಕೂ ಮುಂಚೆನೆ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಡೋದು. ಆ ಅಪ್ಪು ಮನೆ ಮುಂದೆ ಒಂದು ಗಣಪತಿ ದೇವಸ್ಥಾನ ಇದೆಯಲ್ಲ, ಅಂದ್ರೆ ದೇವಸ್ಥಾನದ ವಿಗ್ರಹ ತರ ಇದೆಯಲ್ಲ, ಅದನ್ನ ನಮಸ್ಕಾರ ಮಾಡ್ಕೊಂಡೆ ಮುಂದಿನ ಕೆಲಸವನ್ನು ಕೂಡ ಮಾಡೋದು. ವಂದಿತಾ ಅವರು ಹೋಗ್ತಾ ಬರ್ತಾ ಅದನ್ನ ಕೈ ಮುಗಿತಾರೆ. ತುಂಬಾನೇ ಅದ್ಭುತವಾದಂತ ವ್ಯಕ್ತಿಯಾಗಿದ್ರು ಅಪ್ಪು. ಅವರ ಮಗಳು ವಂದಿತಾ.